ಹೇಯ್, ನೀನ್ ಮಾಸ್ಟರ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದೆ ಅಲ್ವಾ, ಏನಾಯ್ತು? ಹೌದು, ನನ್ಗೂ ಮಾಡ್ಬೇಕಂತಿತ್ತು. ಆದ್ರೆ ಆ ಕೋರ್ಸ್ಗೆ ಫೀಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಪ್ಲಾನ್ ಡ್ರಾಪ್ ಮಾಡ್ಬಿಟ್ಟೆ. ಯಾಕೆ? ನೀನು MBA ಮಾಡ್ಬೇಕು ಅಂತ ಇದ್ದೆ ಅಲ್ವಾ? ಎಜುಕೇಶನ್ ಲೋನ್ ಆಪ್ಷನ್ ಯಾಕೆ ಟ್ರೈ ಮಾಡ್ಲಿಲ್ಲ? ಲೋನ್ ತಗೊಳ್ಳೋದು ತುಂಬಾ ಕಷ್ಟ ಅನ್ಸ್ತು. ಇಂಟ್ರೆಸ್ಟ್ ರೇಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ, ಮತ್ತೆ ತುಂಬಾ ಕನ್ಫ್ಯೂಸಿಂಗ್ ಪ್ರೊಸೆಸ್ ಇರುತ್ತೆ. ಯಾವಾಗ್ಲೂ ಹಾಗಾಗಲ್ಲ, ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಅನ್ಸೆಕ್ಯೂರ್ಡ್ ಲೋನ್ಸ್ ಆದ್ರೆ ಕೊಲಾಟ್ರಲ್ ಬೇಡ. ಇಂಡಿಯಾದಲ್ಲೇ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ಸ್ಮಾಲರ್ ಲೋನ್ ಅಮೌಂಟ್ಸ್ ಕೊಡ್ತಾರೆ. ಕೆಲವು ಬ್ಯಾಂಕ್ಸ್ ಪ್ರೊಫೈಲ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಅಬ್ರಾಡ್ ಸ್ಟಡೀಸ್ಗೆ 20 ಲಕ್ಷದಿಂದ 1 ಕೋಟಿವರೆಗೂ ಸಿಗಬಹುದು. ಅದು ನಿಮ್ಮ ಪ್ರೊಫೈಲ್, ಯೂನಿವರ್ಸಿಟಿ, ಕೋ ಅಪ್ಲಿಕೆಂಟ್ ಮತ್ತು ನಿಮ್ಮ ಎಲಿಜಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ ಕೊಲಾಟ್ರಲ್ ಇರೋದ್ರಿಂದ ಜಾಸ್ತಿ ಲೋನ್ ಅಮೌಂಟ್ ಸಿಗಬಹುದು. ಅಬ್ರಾಡ್ ಸ್ಟಡೀಸ್ಗೆ 1 ಕೋಟಿಯಿಂದ 5 ಕೋಟಿವರೆಗೂ ಸಿಗೋ ಚಾನ್ಸಸ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಕೂಡ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓ, ಕೊಲಾಟರಲ್ ಅಂದ್ರೆ ಏನ್ ಕೇಳ್ತಾರೆ? ಮನೆ, ಕಮರ್ಷಿಯಲ್ ಪ್ರಾಪರ್ಟಿ, ಸೈಟ್ ಇದ್ರಲ್ಲಿ ಯಾವ್ದಾದ್ರು ತಗೊಂತಾರೆ. ಪ್ಲಸ್ ಗುಡ್ ಕ್ರೆಡಿಟ್ ಸ್ಕೋರ್ 700ಕ್ಕಿಂತ ಜಾಸ್ತಿ ಇರಬೇಕು. ಮತ್ತೆ ಅರ್ನಿಂಗ್ ಮೆಂಬರ್ ಕೋ ಅಪ್ಲಿಕೆಂಟ್ ಆಗಿದ್ರೆ ಚಾನ್ಸಸ್ ಇಂಪ್ರೂವ್ ಆಗಬಹುದು. ನನ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಮೇ ಬಿ ನಾನು ಇವೆಲ್ಲ ಆಪ್ಷನ್ ಚೆಕ್ ಮಾಡ್ಬೇಕು. ಬಟ್ ಯಾರನ್ನ ಕೇಳೋದು? ಹೌದು, ಸರಿಯಾಗಿ ಚೆಕ್ ಮಾಡದೆ ಪ್ಲಾನ್ ಡ್ರಾಪ್ ಮಾಡಬೇಡ. ಟ್ರಸ್ಟೆಡ್ ಆರ್ಗನೈಸೇಷನ್ಸ್ ಲೈಕ್ ಋಣಮಾರ್ಗ 120 ಬ್ಯಾಂಕ್ಸ್ ಮತ್ತು ಫಿನಾನ್ಸಸ್ ಜೊತೆ ಪಾರ್ಟ್ನರ್ ಆಗಿದ್ದಾರೆ. ಡಿಫ್ರೆಂಟ್ ಬ್ಯಾಂಕ್ಸ್ ಜೊತೆ ಕಂಪೇರ್ ಮಾಡಿ ಸೂಟಬಲ್ ಲೋನ್ ಆಪ್ಷನ್ಸ್ ನ ಸಜೆಸ್ಟ್ ಮಾಡ್ತಾರೆ. ಸೊ ಋಣಮಾರ್ಗಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಫ್ಯೂಚರ್ ಸ್ಟಡೀಸ್ಗೆ ರೈಟ್ ಲೋನ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿ.